ತದನಂತರ ಈ ಪರಶುರಾಮ್ ಸಬ್ ಇನ್ಸ್ಪೆಕ್ಟರ್ ಯಾದಗಿರಿನಲ್ಲಿ ಆಗಿರೋದು, ಮತ್ತು ಇತ್ತೀಚಿನ ಸ್ವಲ್ಪ ದಿನ ಹಿಂದೆ ಈ ಗುತ್ತಿಗೆದಾರ್ ಮೈಸೂರು ಇಲ್ಲಿ ಬೀದರ್ನಲ್ಲಿ ರೈಲ್ವೆ ಸ್ಟೇಷನ್ ರೈಲ್ವೆ ಲೈನಲ್ಲಿ ಅವ್ರು ಹೋಗ್ಬಿಟ್ಟು ಅವರು ಆತ್ಮಹತ್ಯೆಗೆ ಶರಣಾಗಿದ್ದು, ಮತ್ತು ಈ ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟಿನ ಕಾಟ ತಡೆಲಾರದೆ ಒಬ್ಬ ಲಾರಿ ಮಾಲೀಕ ಆತ್ಮಹತ್ಯೆ ಮಾಡಿಕೊಂಡಿರೋದು, ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕೈ ಕೆಳಗೆ ಮಾಡ್ತಿರೋ ಅಧಿಕಾರಿ ಅವ್ರ ಸುಸೈಡ್ ನೋಟಲ್ಲಿ ಕೂಡ ನೇರವಾಗಿ ಅವ್ರ ಆತ್ಮಹತ್ಯೆಗೆ ಕಾರಣ ಯಾರಿದ್ದಾರೆ ಅಂತ ಅದು ಕೂಡ ಮೆನ್ಷನ್. ಸರ್ಕಾರ ಏನು ಮಾಡ್ತಾ ಇದೆ, ಇದೆಲ್ಲ ಬೀಸೋದೊಣ್ಣೆ ಪಾರಾಗಕ್ಕೆ CIDಗೆ ವರ್ಗಾವಣೆ ಮಾಡ್ತಾರೆ. ಪೊಲೀಸ್ ಅಧಿಕಾರಿಯಾಗಿ ನನಗೆ ಗೊತ್ತಿದೆ, ಈ UDR ಅಂತ ಏನಾಗುತ್ತೆ ಆತ್ಮಹತ್ಯೆಗೆ, ಇದಕ್ಕೆ ಒಂದು ಕಲ್ಪಬಲ್ ಹೊಮಿಸೈಡ್ ನಾಟ್ ಅಮೌಂಟಿಂಗ್ ಟು 304 ಅಥವಾ 304 ಮಾಡಿಬಿಟ್ಟು ಅದಕ್ಕೆ CID ಕೊಟ್ಬಿಡ್ತಾರೆ. CID ಕೊಟ್ಟ ನಂತರ ಅದಕ್ಕೆ ಮುಂದೆ ತನಿಖೆ ಆಗೋದೇ ಇಲ್ಲ. ಪೊಲೀಸ್ ಮ್ಯಾನ್ಯುವಲ್ ಪ್ರಕಾರ 90 ದಿನ ಒಳಗಡೆ ಇದಕ್ಕೆ ಚಾರ್ಜ್ ಶೀಟ್ ಮಾಡಬೇಕು. ಇವರು ತನಿಖೆನೇ ಪ್ರಾರಂಭ ಮಾಡಿರಲ್ಲ, ಮತ್ತು CIDಗೆ ಹೋದ ನಂತರ RTI ಐಡಿಗೂ ಬರೋದಿಲ್ಲ. ಅಂದರೆ ಈ ಒಂದು ರೀತಿಯಾಗಿ ಈ ಗೋಡೆ ಒಳಗೆ ಹಾಕಿಬಿಟ್ರೆ ಅದರಿಂದ ಒಳಗಡೆ ಯಾರು ನೋಡೋಂಗಿಲ್ಲ, ಮತ್ತು ಥ್ರೂ ಆ್ಯಂಡ್ ಥ್ರೂ ಕೂಡ ಯಾರು ನೋಡೋಕ್ಕಾಗೋದಿಲ್ಲ ಅಂತ. ಸೊ ಈ ರೀತಿಯಾಗಿ ಅವರು ಮುಚ್ತಾ ಹೋಗ್ತಾ ಇದ್ದಾರೆ. ಮತ್ತು ಆಶ್ಚರ್ಯ ಪಡಬೇಡಿ, ಮೈಸೂರಲ್ಲಿ ಆಗ್ತಾ ಇರೋ ಕೆಲವು ಆಡಳಿತ ತೀರ್ಮಾನಗಳಿಂದ ಸದ್ಯದಲ್ಲೇ ಇಲ್ಲೂ ಸಹ 2-3 ಅಧಿಕಾರಿಗಳು ಕುತ್ತಿಗೆಗೆ ಬಂದಿದೆ ಆತ್ಮಹತ್ಯೆ ಆಗುವಂಥದ್ದು. ಇದೇ ವರ್ಷ ನೋಡಿ, ಒಂದು 3-4 ಆತ್ಮಹತ್ಯೆ ಅಧಿಕಾರಿಗಳ ಪೈಕಿ ಮೈಸೂರು ನಗರದಲ್ಲಿ ಆಗತ್ತೆ. ಕೆಲವು ಇಲಾಖೆಗಳಿಗೆ ಇವ್ರ ಕಡೆಯಿಂದ ತಪ್ಪು ಕೆಲಸ ಮಾಡಿಸಿ ತಮ್ಮ ಚರ್ಮವನ್ನು ಉಳಿಸ್ಕೊಳ್ಳೋಕೆ ಸಲುವಾಗಿ ಮಾಡ್ತಾ ಇರೋ ಕಾರಣಗಳಿಂದ ಆಗ್ತಾ ಇದೆ. ಮತ್ತು ಕೆಲವು ದುರಾಡಳಿತವನ್ನು ನೋಡಿ ಮದ್ರಾಸ್ ಹೈಕೋರ್ಟ್ ಸುವಮೋಟೋ ಕ್ರಮ ಏನು ತಗೊಂಡಿದೆ, ಇಲ್ಲಿ ಕೂಡ ತಗೊಳ್ಳೋಕ್ಕೆ ಅವಕಾಶ ಇದೆ. ಆದರೆ ನೋಡೋಣ ಯಾವಾಗ ಹೈಕೋರ್ಟ್ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತಾರೆ. ಈ ಏನು ಆತ್ಮಹತ್ಯೆಗೆ ಅವರು ಶರಣಾದವರು, ಅದರ ಬಗ್ಗೆ ತನಿಖೆ ನಡೆಸಬೇಕು ಅಂದ್ರೂ ಸಹ ತನಿಖೆ ಯಾವುದೇ ರೀತಿಯಾಗಿ ಪಾರದರ್ಶಕವಾಗಿಲ್ಲ. ಅದಕ್ಕೆ ತನಿಖೆ ಯಾವ ರೀತಿ ಮುಂದುವರಿಸಬೇಕು ಅದ್ರ ಬಗ್ಗೆನೂ ತನಿಖೆ ಪ್ರಗತಿ ಕೂಡ ಇಲ್ಲ. ಪೊಲೀಸ್ ಮ್ಯಾನ್ಯುವಲ್ ಮತ್ತು ಪೊಲೀಸ್ ಆ್ಯಕ್ಟಲ್ಲಿ ಕ್ಲೀನಾಗಿ ಬರೆದಿದೆ, ತನಿಖೆ ಪ್ರಗತಿ ಫಿರ್ಯಾದಿದಾರ ಗಮನಕ್ಕೆ ತರಬೇಕು ಅಂತ. ಎಷ್ಟೋ ಕಡೆ ಅವರ ಮೃತರ ಶ್ರೀಮತಿ, ಮೃತರ ಸಹೋದರರು, ಮೃತರ ತಂಗೀರು ಅಥವಾ ಅವ್ರ ತಂದೆ ಆದರೂ ಸಹ ಅಲ್ಲಿ ಯಾವ ರೀತಿಯಾಗಿ ಅವ್ರಿಗೆ ತನಿಖೆ ಬಗ್ಗೆ ಪ್ರಗತಿ ತೋರಿಸ್ತಾ ಇಲ್ಲ, ಅದಕ್ಕೆ ತಿಳಿಸ್ಬೇಕು ಅಂತ.